ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾನು ಕರ್ನಾಟಕದ ರಾಜಮನೆತನಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇನೆ. ಇವತ್ತು ನಾನು 6ನೇ ತರಗತಿ ಸೋಷಿಯಲ್ ಸೈನ್ಸ್ ಬುಕ್ ತಗೊಂಡು ಇದರಲ್ಲಿರುವ ಪಾಯಿಂಟ್ಸ್ ರಾಜಮನೆತನಗಳ ಬಗ್ಗೆ ಮತ್ತು ಅದರ ಜೊತೆ ಇನ್ನಿತರ ಮಾಹಿತಿಯನ್ನು KE ಅವರು ನಡೆಸುವ ಎಕ್ಸಾಮ್ನಲ್ಲಿ ಯೂಸ್ಫುಲ್ ಆಗೋ ಕಂಟೆಂಟ್ನ ಮಾಹಿತಿನ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ನೋಡಿ, ಫಸ್ಟ್ನೇದಾಗಿ ಕನ್ನಡದ ಮೊದಲ ರಾಜಮನೆತನ ಕದಂಬರರು. ನೋಡಿ, ಕದಂಬ ಮನೆತನವು ಕನ್ನಡದ ಮೊದಲ ರಾಜಮನೆತನ. ಇದನ್ನು ಕೇಳ್ತಾರೆ. ಕನ್ನಡದ ಮೊದಲ ರಾಜಮನೆತನ ಯಾವುದು ಅಂತ ಕೇಳಿದ್ರೆ ಅದು ಬಂದ್ಬಿಟ್ಟು ಕದಂಬರರು. ಇವರು ಶಾತವಾಹನರ ನಂತರ ವಾಯುವ್ಯ ಕರ್ನಾಟಕದಲ್ಲಿ ಏಳಿಗೆ ಬಂದರು. ಕದಂಬ ವಂಶದ ಸ್ಥಾಪಕ ಯಾರು ಅಂದರೆ ಮಯೂರವರ್ಮ. ನೋಡಿ, ಕೇಳ್ತಾರೆ, ಕದಂಬ ವಂಶದ ಸ್ಥಾಪಕ ಮಯೂರವರ್ಮ. ಅವನ ಮನೆಯ ಬಳಿ ಕದಂಬ ವೃಕ್ಷವಿತ್ತು. ಅವರ ಮನೆ ಬಳಿ ಕದಂಬ ವೃಕ್ಷವಿತ್ತು, ಅದಕ್ಕಾಗಿ ಕದಂಬ ಎಂದು ಬಂದಾಯಿತು. ಕದಂಬರ ರಾಜಧಾನಿ ನೋಡಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯ ಕದಂಬರು ನೋಡ್ಬೋದು ಇಲ್ಲಿ. ಬನವಾಸಿಯ ಕದಂಬರರು. ಇವರ ಲಾಂಛನ ಸಿಂಹ. ಕದಂಬರರ ಲಾಂಛನ ಸಿಂಹ. ನಂತರ ಬನ್ನಿ, ಮಯೂರವರ್ಮ. ಕ್ರಿಸ್ತಶಕ 1345ರಲ್ಲಿ ಕನ್ನಡದ ಮೊದಲ ರಾಜಮನೆತನವಾಗಿ ಕದಂಬರ ಮನೆತನವನ್ನು ಸ್ಥಾಪಿಸಿದ. ಯಾರು? ಮಯೂರವರ್ಮ. ಕನ್ನಡದ ಮೊದಲ ಅರಸ ಯಾರು ಅಂತ ಕೇಳಿದ್ರೆ ಮಯೂರವರ್ಮ. ಇದಿಷ್ಟು ಮಯೂರವರ್ಮನ ಬಗ್ಗೆ. ಆದರೆ ನೋಡಿ, ಈ ಕರ್ನಾಟಕ ಮ್ಯಾಪ್ನಲ್ಲಿ ಕದಂಬರರು ಆಳುತ್ತಿದ್ದ ಫುಲ್ಲು ಸಾಮ್ರಾಜ್ಯ ನೋಡಿ ಈ ರೀತಿ ಇತ್ತು. ಇದು ಕಲರ್ ಕಾಣಿಸ್ತಾ ಇದೆಯಲ್ಲ, ಇದು ಕದಂಬರರು ಆಳ್ತಿದ್ದು. ಇದು ಗಂಗರ ಆಳ್ತಿದ್ದು. ನೋಡಿ, ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಲಕ್ಕುಂಡಿ, ಗದಗ, ಹಾನಗಲ್, ಬನವಾಸಿ, ತಾಳಗುಂದ. ಇದು ಕರ್ನಾಟಕದಲ್ಲಿ ಕದಂಬರರು ಆಳ್ವಿಕೆ ನಡೆಸುತ್ತಿದ್ದ ಸಾಮ್ರಾಜ್ಯದ ವಿಸ್ತರಣೆ. ನೋಡಿ, ಕದಂಬರ ಕಾಲದಲ್ಲಿ ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡ ಭಾಷೆ ನೋಡ್ಬೋದು ಇಲ್ಲಿ. ಕನ್ನಡ ಭಾಷೆಗಳು ಪ್ರಚಲಿತದಲ್ಲಿದ್ದವು. ಪ್ರಾರಂಭದಲ್ಲಿ ಪ್ರಾಕೃತ ಭಾಷೆ, ಆನಂತರ ಸಂಸ್ಕೃತ ಭಾಷೆ, ನಂತರ ನಮ್ಮ ಸಂಸ್ಕೃತ ಭಾಷೆ ಆಸ್ಥಾನದ ಭಾಷೆ ಕೂಡ ಆಗಿತ್ತಂತೆ ಸಂಸ್ಕೃತ ಭಾಷೆ. ನಂತರ ಕನ್ನಡಕ್ಕೆ ಹೆಚ್ಚು ಪ್ರಾಶಸ್ತ್ಯತೆ, ಮಾನ್ಯತೆ ನೀಡ್ತಿದ್ರು. ನೋಡಿ, ಕದಂಬರರ ಲಾಂಛನ ನೋಡ್ಬೋದು ಇಲ್ಲಿ, ಸಿಂಹ ಯಾವ ರೀತಿ ಇತ್ತು ಅಂದರೆ. ನೋಡಿ, ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ಕದಂಬರರ ಕಾಲದ ಶಾಸನವೊಂದು ಸಿಕ್ಕಿದೆ. ಯಾವುದು? ಕನ್ನಡ ಭಾಷೆಯಲ್ಲಿ ಸಿಕ್ಕಿದ ಮೊದಲ ಶಾಸನ. ಕನ್ನಡ ಶಾಸನಗಳಲ್ಲೇ ಅತ್ಯಂತ ಪ್ರಾಚೀನ ಶಾಸನ ಇದು. ಕನ್ನಡ ಭಾಷೆಯ ಲಿಪಿಯನ್ನು ಹೊಂದಿದೆ. ರಾಜ ಆಗಿದ್ದ ಅಂದರೆ ಕಾಕುತ್ಸ ವರ್ಮ ರಾಜ ಆಗಿದ್ದ. ನಂತರ ಬನ್ನಿ ಇಲ್ಲಿ ನೋಡಿ, ಇದೇ ಹಲ್ಮಿಡಿ ಶಾಸನ. HS ಕೃಷ್ಣ ಅವರು ಇದನ್ನ ಸಂಶೋಧನೆ ಮಾಡಿದ್ರು. HS ಕೃಷ್ಣ ಅವರು ಹಲ್ಮಿಡಿ ಶಾಸನವನ್ನು ಸಂಶೋಧನೆ ಮಾಡಿದವರು ಯಾರು ಅಂತ ಕೇಳ್ಬಿಡ್ತಾರೆ. HS ಕೃಷ್ಣ. ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. HS ಕೃಷ್ಣ ಅವರು ಹಲ್ಮಿಡಿ ಶಾಸನವನ್ನು ಹೊರತೆಗೆದ್ರು ಪುರಾತತ್ವ ಇಲಾಖೆಯಿಂದ. ಮತ್ತು ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಎಂಬಲ್ಲಿ ಕದಂಬರ ಕಾಲದ ಸಂಸ್ಕೃತ ಶಾಸನವು ಸಿಕ್ಕಿದೆ. ಎಲ್ಲಿ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಅಂತ ಬರ್ತದೆ. ಶಿಕಾರಿಪುರದಲ್ಲಿ ತಾಳಗುಂದ ಶಾಸನವು ಸಿಕ್ಕಿದೆ. ಇದನ್ನು ಕುಬ್ಜ ನೋಡಿ, ತಾಳಗುಂದ ಶಾಸನ ಕೆತ್ತಿದವರು ಯಾರು ಅಂದರೆ ಕುಬ್ಜ ಕವಿಯು ರಚಿಸಿದನು. ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನವಾಗಿದೆ. ಕರ್ನಾಟಕದಲ್ಲಿ
ಪ್ರಥಮವಾಗಿ ದೊರೆತ ಸಂಸ್ಕೃತ ಶಾಸನ ಯಾವುದು ಅಂದರೆ ತಾಳಗುಂದ ಶಾಸನ. ಕರ್ನಾಟಕದಲ್ಲಿ ದೊರೆತ ಮೊದಲ ಕನ್ನಡ ಭಾಷೆಯ ಶಾಸನ ಯಾವುದು ಅಂದರೆ ಹಲ್ಮಿಡಿ ಶಾಸನ. ಯಾರ ರಾಜರಾಗಿದ್ದಾಗ ಬಂತು ಅಂದರೆ ಕಾಕುತ್ಸವರ್ಮ. ತಾಳಗುಂದ ಶಾಸನ ಮತ್ತು ಹಲ್ಮಿಡಿ ಶಾಸನದ ಬಗ್ಗೆ ಇಲ್ಲಿ ನಮಗೆ ಸಿಗ್ತಾ ಇರೋ ಮಾಹಿತಿ ನೋಡಿ. ಇಲ್ಲಿ ಕದಂಬರು ಕರ್ನಾಟಕದ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಕ್ಕೆ ವಿಶೇಷ ಕೊಡುಗೆ ನೀಡಿದರು. ಓಕೆ, ಇವರ ದೇವಾಲಯ ಯಾವುದು ಅಂದರೆ ಮಧುಕೇಶ್ವರ ದೇವಾಲಯ ಸ್ಥಾಪಿಸಿ ಇದು ಮಾಡಿದರು. ಇವರು ಮಧುಕೇಶ್ವರ ದೇವರನ್ನು ಆರಾಧಿಸ್ತಿದ್ರು ಕೂಡ. ನೋಡಿ ಇಲ್ಲಿ ಕಾಣಿಸ್ತಿದೆ, ಇದೇ ಮಧುಕೇಶ್ವರ ದೇವಾಲಯ. ಬನ್ನಿ, ನಂತರ ಬರೋದು ಯಾವುದು ಅಂದರೆ ಕದಂಬರರ ನಂತರ ಗಂಗರು, ತಲಕಾಡಿನ ಗಂಗರು. ಕದಂಬರರ ನಂತರ ವಾಯುವ್ಯ ಕರ್ನಾಟಕದಲ್ಲಿ ಆಳುತ್ತಿದ್ದರು. ಓಕೆ, ಗಂಗ ಮನೆತನವು ಕರ್ನಾಟಕದಲ್ಲಿ ದೀರ್ಘಕಾಲ ಆಳಿದ ರಾಜಮನೆತನ. ಎಷ್ಟು ವರ್ಷ? 650 ವರ್ಷಗಳ ಕಾಲ ಆಳ್ವಿಕೆ ನಡೆಸಿತು. ಕೋಲಾರದ ಕುವಲಾಲಪುರ, ಈಗಿನ ಕೋಲಾರ, ಅವಾಗಿನ ಕುವಲಾಲಪುರ ಮತ್ತು ತಲಕಾಡು ಇವರ ರಾಜಧಾನಿಗಳಾಗಿದ್ದವು. ಕೊಂಗಣಿ ವರ್ಮ, ಇದು ತುಂಬ ಇಂಪಾರ್ಟೆಂಟ್. ಕೊಂಗಣಿ ವರ್ಮ ಸ್ಥಾಪಕ. ಗಂಗರ ಮನೆತನದ ಸ್ಥಾಪಕ ಯಾರು ಅಂದರೆ ಕೊಂಗಣಿ ವರ್ಮ. ಇವರ ಲಾಂಛನ ಯಾವುದು ಅಂದರೆ ಮದಗಜ. ಇಲ್ಲಿ ನೋಡ್ಬೋದು ಮದಗಜ, ಆನೆ ಅಂತ ಇಲ್ಲಿ ನೋಡು ಚಿತ್ರ ಕಾಣಿಸ್ತಾ ಇದೆ ಆನೆದು. ಓಕೆ, ಈ ಗಂಗರಲ್ಲಿ ಪ್ರಸಿದ್ಧ ದೊರೆ ಯಾರು? ದುರ್ವಿನಿತ ಪ್ರಸಿದ್ಧ ದೊರೆ. ದುರ್ವಿನಿತ ಬಗ್ಗೆ ತಿಳಿಯೋದಾದರೆ ದುರ್ವಿನಿತ ಸರಿಸುಮಾರು 1500 ವರ್ಷಗಳ ಹಿಂದೆ ಆಳುತ್ತಿದ್ದ ಇವನೊಬ್ಬ ವೀರಶೂರ. ನೋಡಿ, ಇವನ ಆಳ್ವಿಕೆಯ ಸಂದರ್ಭದಲ್ಲಿ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸನಾಗಿದ್ದ. ಇವನು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸನಾಗಿದ್ದ. ಈತ ಸಂಸ್ಕೃತ ಕವಿ ಭಾರವಿಯ ಕೀರ್ತಾರ್ಜುನೀಯ ನೋಡಿ ಇಲ್ಲಿ ಇಂಪಾರ್ಟೆಂಟ್, ಯಾರ್ದು? ಭಾರವಿಯದು ಕೃತಿಯ 15ನೇ ಸ್ವರ್ಗಕ್ಕೆ ಭಾಷ್ಯ ಬರೆದನು, ವಿಮರ್ಶೆ ಬರೆದನು. ಓಕೆ, ಯಾವುದು? 15ನೇ ಸ್ವರ್ಗಕ್ಕೆ. ಓಕೆ, ಗುಣಾಢ್ಯನ ಸಂಸ್ಕೃತ ಭಾಷೆಯಲ್ಲಿತ್ತು, ಅದನ್ನು ಭಾಷಾಂತರಿಸ್ತಾನೆ. ಓಕೆನಾ, ಸಂಸ್ಕೃತಕ್ಕೆ ಭಾಷಾಂತರಿಸ್ತಾನೆ. ಅಂದರೆ ಅಷ್ಟು ಇವನಲ್ಲಿ ಸಂಸ್ಕೃತ ಮತ್ತು ಕನ್ನಡ ಭಾಷೆಯ ಜ್ಞಾನ ಇತ್ತು. ಅಲ್ಲದೆ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಲ್ಲಿ ದುರ್ವಿನಿತನೂ ಒಬ್ಬ. ಇವನನ್ನು ಕವಿರಾಜ ಮಾರ್ಗದಲ್ಲಿ ಕವಿರಾಜ ಮಾರ್ಗ ಯಾರ್ದು? ಕವಿರಾಜ ಮಾರ್ಗ ಶ್ರೀವಿಜಯಂದು. ಏನು ಹೇಳ್ತಾನೆ ಅಂದರೆ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟಮೊದಲ ಉಪಲಬ್ಧ ಗ್ರಂಥ. ಕನ್ನಡದ ಮೊಟ್ಟಮೊದಲ ಗ್ರಂಥ ಯಾವುದು ಅಂದರೆ ಕವಿರಾಜ ಮಾರ್ಗ. ಯಾರು ಬರೆದಿತ್ತು? ಶ್ರೀವಿಜಯ. ರಾಚಮಲ್ಲನ ಪ್ರಧಾನಿ. ನೋಡಿ, ರಾಚಮಲ್ಲ ಪ್ರಧಾನಿಯಾದ ಯಾರು? ಚಾವುಂಡರಾಯ. ವಿಂಧ್ಯಗಿರಿ ಬೆಟ್ಟದ ಮೇಲೆ, ವಿಂಧ್ಯಗಿರಿ ಇದು ಇಂಪಾರ್ಟೆಂಟು, ಮೇಲೆ ನಿಂತಿರುವ ವಿಶ್ವ ಪ್ರಸಿದ್ಧ 17.6 ಮೀಟರ್ಸ್ 58 ಅಡಿ. ಇದನ್ನು ಅಡಿಯಲ್ಲಿ ಕನ್ವರ್ಟ್ ಮಾಡಿದ್ರೆ 58 ಅಡಿ. ಗೊಮ್ಮಟೇಶ್ವರ ಮೂರ್ತಿಯನ್ನು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ. ಇದನ್ನು ಶ್ರವಣಬೆಳಗೊಳ ಜೈನರ ಕಾಶಿ ಅಂತ ಕರಿತೀವಿ. ಚಾವುಂಡರಾಯ ಏನು ಮಾಡ್ತಾನೆ ಅಂದರೆ ಈ ಗೊಮ್ಮಟೇಶ ವಿಗ್ರಹವನ್ನು ನಿರ್ಮಿಸ್ತಾನೆ. ಈ ಒಂದು ಚಾವುಂಡ ಪುರಾಯಣ ಎಂಬ ಒಂದು ಕೃತಿ ಕೂಡ ಇದೆ. ನಂತರ ಗಂಗರ ಅರಸರಲ್ಲಿ ಕೆಲವರು ವಿದ್ವಾಂಸರು ಕೂಡ ಆಗಿದ್ದರು. ದುರ್ವಿನಿತ ಎಕ್ಸಾಂಪಲ್. ಇವನು ಶ್ರೀ ಪುರುಷನ ಗಜಾಶಾಸ್ತ್ರ ಕೃತಿಯನ್ನು ಬರೆದಿದ್ದಾನೆ. ನೋಡಿ, ಶ್ರೀ ಪುರುಷನ ಕೃತಿ ಯಾವುದು ಅಂದರೆ ಗಜಾಶಾಸ್ತ್ರ. ನೋಡಿ, ಅವಲೇ ಹೇಳಿದ್ನಲ್ಲ, ಚಾವುಂಡರಾಯನ ಚಾವುಂಡ ಪುರಾಣ. ಇದು ಕನ್ನಡದಲ್ಲಿ ರಚಿಸಿದ್ದಾನೆ. ಇದು ಇಂಪಾರ್ಟೆಂಟ್. ಯಾವ ಭಾಷೆಯಲ್ಲಿದೆ ಅಂತ ಹೇಳಿದ್ರೆ ಕನ್ನಡ ಭಾಷೆಯಲ್ಲಿ. ಇದಿಷ್ಟು ತಲಕಾಡಿನ ಗಂಗರ ಬಗ್ಗೆ ಮಾಹಿತಿ. KEA ಎಕ್ಸಾಮ್ನಲ್ಲಿ, ಪೊಲೀಸ್ ಎಕ್ಸಾಮ್ನಲ್ಲಿ ಕೇಳೋ ಸಾಧ್ಯತೆ ತುಂಬ ಇದೆ. ಈ ಪ್ರಶ್ನೆಗಳನ್ನು ನಾನೆಲ್ಲ ವಿವರಣೆ ಸಹಿತವಾಗಿ ಹೇಳಿದ್ದೀನಿ. ಅದನ್ನು ನೀವು ಪಾಯಿಂಟ್ಸ್ ಆಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಇದಿಷ್ಟು ಕದಂಬರರು ಮತ್ತು ಗಂಗರ ಮನೆತನದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಮತ್ತು ಇನ್ಫಾರ್ಮೇಷನ್ ನಿಮಗೆ ಸಿಕ್ತು ಅಂದರೆ
ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಯಾವ ರಾಜಮನೆತನದ ಬಗ್ಗೆ ಕ್ಲಾಸ್ ಮಾಡಬೇಕು ಅಂತ ಕಾಮೆಂಟ್ ಮಾಡಿ.